ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ದ ವರ್ಲ್ಡ್ ಈಸ್ ಮೈ ಟೆರಿಟರಿ ಅಂತಿದ್ದ ರಾಕಿ ಬಾಯ್ ಈಗ ನಿಜವಾಗ್ಲೂ ಕೂಡ ವರ್ಲ್ಡ್ ಅನ್ನ ಆಳೋದಕ್ಕೆ ಮುಂದಾಗಿದ್ದಾರೆ. ಪವರ್ಫುಲ್ ಪೀಪಲ್ ಮೇಕ್ಸ್ ಪ್ಲೇಸಸ್ ಪವರ್ಫುಲ್ ಅಂದ್ರೆ ಇಂಡಿಯಾನ ಸಿಇಒ ಆಗಿದ್ದಾಗಿ ಮಾಡದಾಗ್ಲಿಂದ ಹಿಡಿದು ಈಗಿನವರೆಗೂ ಕೂಡ ಯಶ್ ಅವರು ವರ್ಲ್ಡ್ಗೆನೆ ಸಿಇಒ ಆಗುವಂತ ರೇಂಜ್ಗೆ ಹೋಗಿ ಇಡೀ ಸಿನಿಮಾ ವರ್ಲ್ಡ್ಗೆ ಬಿಗ್ ಸ್ಟನ್ ಅನ್ನ ಕೊಟ್ಟು ಆಫರ್ ಕ್ಲೋಸಸ್ ಸೂನ್ ಅಂತ ಹೇಳಿ ಇಡೀ ಬಾಕ್ಸ್ ಆಫೀಸ್ಗೆ ಆಫರ್ ಕೊಟ್ಟಿದ್ದಾರೆ. ಹೌದು, ನಟ ಯಶ್ ಬರ್ತಡೆಗೆ ಅಭಿಮಾನಿಗಳಿಗೆ ಟಾಕ್ಸಿಕ್ ಗಿಫ್ಟ್ ಆಗಿ ಬರ್ತಾ ಇದೆ. ಹಾಲಿವುಡ್ಗೆ ನ್ಯೂ ಡ್ರ್ಯಾಗನ್ ನ ಎಂಟ್ರಿ ಆಗಿದೆ. ಈ ಟೀಸರ್ಗೆ ಸಿನಿ ಪ್ರಪಂಚವೇ ಫುಲ್ ಸ್ಟನ್ ಆಗೋಗಿದೆ. ಇತ್ತೀಚೆಗಷ್ಟೇ ಬಿಡುಗಡೆಯಾದಂತಹ ಟಾಕ್ಸಿಕ್ ನ ಟ್ರೈಲರ್ ಎಲ್ಲಾ ದಾಖಲೆಗಳನ್ನು ಮುರಿತಾ ಇದೆ. ಈ ಒಂದು ಸ್ಟೋರಿನಲ್ಲಿ ಈ ಕುರಿತಾದ ಮಾಹಿತಿಯನ್ನು ನೋಡೋಣ. ಬರ್ತ್ಡೇಗೆ ಟಾಕ್ಸಿಕ್ ಗಿಫ್ಟ್, ಟೀಸರ್ಗೆ ಸಿನಿ ಪ್ರಪಂಚವೇ ಸ್ಟನ್. ರಾಕಿ ಈಗ ರಾಯ, ಹಾಲಿವುಡ್ಗೆ ನ್ಯೂ ಡ್ರ್ಯಾಗನ್ ಎಂಟ್ರಿ. ಡ್ಯಾಡ್ ಇಸ್ ಹೋಮ್, ಅದೇ ಉದ್ದಗಡ್ಡ, ಅದೇ ಕೈಯಲ್ಲಿ ಗನ್ನು, ಅದೇ ಚಸ್ಮಾ, ಅದೇ ಸಿಗಾರ್, ಅದೇ ಖದರ್. ರಾಕಿ ಬಾಯ್ ಇಸ್ ಬ್ಯಾಕ್ ಅನ್ಬಹುದು. ರಾಕಿ ಬಾಯ್ ಇಸ್ ಬ್ಯಾಕ್ ಅಗೇನ್ ಅಂತ ಹೇಳ್ಬೋದು. ಇದು ಟಾಕ್ಸಿಕ್ ನ ಟೀಸರ್. ಈ ಟೀಸರ್ ರಿಲೀಸ್ ಆಗ್ತಿದ್ದ ಹಾಗೆ ಸೋಷಿಯಲ್ ಮೀಡಿಯಾ ಬೆಂಕಿ ಹಚ್ಕೊಂಡಿದೆ. ಊರು ನೋಡಕ್ಕೆ ಬಂದವನು ಊರಿನ ಬಗ್ಗೆ ತಿಳ್ಕೊಳ್ತಾನೆ, ಅದೇ ಊರನ್ನ ಆಳೋಕೆ ಬಂದವನು ಅವನ ಬಗ್ಗೆ ಊರಿಗೆ ತಿಳಿಯೋ ಹಾಗೆ ಮಾಡ್ತಾನೆ. ರಾಕಿಂಗ್ ಸ್ಟಾರ್ ಯಶ್ ಮಾಡ್ತಿರೋದು ಇದನ್ನೇ. ಇಲ್ಲಿವರೆಗೂ ಇಂಡಿಯಾದ ಸಿನಿಮಾದ ದಿಕ್ಕನ್ನೇ ಬದಲಿಸಿದಂತಹ ಸ್ಟಾರ್, ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನ ಪ್ರಪಂಚದ ಮೂಲೆ ಮೂಲೆಗೂ ತಲುಪಿಸಿದಂತಹ ನಟ. ಈ ದಿನ ಪ್ಯಾನ್ ಇಂಡಿಯಾ ಸ್ಟಾರ್, ನೆಕ್ಸ್ಟ್ ಗ್ಲೋಬಲ್ ವರ್ಲ್ಡ್ ಸ್ಟಾರ್ ಲೆವೆಲ್ಗೆ ಹೋಗೋದ್ರಲ್ಲಿ ಡೌಟ್ ಇಲ್ಲ. ಯಾಕೆಂದ್ರೆ ದ ವರ್ಲ್ಡ್ ಈಸ್ ರಾಕಿ ಟೆರಿಟರಿ. ಯಶ್ ಈಗಾಗಲೇ ಇಂಡಿಯನ್ ಸಿಲ್ವರ್ ಸ್ಕ್ರೀನ್ ಮೇಲೆ ತಾನು ಏನು ಅಂತ ಹೇಳಿ ಪ್ರೂವ್ ಮಾಡಿದ್ದಾಗಿದೆ. ಆತ ಇಂಡಸ್ಟ್ರಿಯನ್ನ ನೋಡಕ್ಕೆ ಬಂದಿರಲಿಲ್ಲ, ಆಳೋಕೆ ಬಂದಿದ್ದ. ಬಿಸ್ನೆಸ್ ಮಾಡೋಣ, ಆಫರ್ ಕ್ಲೋಸಸ್ ಸೂನ್ ಅಂತ ಹೇಳಿ ಎಂಟೈರ್ ಸಿನಿಮಾ ಪ್ರಪಂಚಕ್ಕೆ ಆಫರ್ ಕೊಟ್ಟು ಬಿಟ್ಟಿದ್ದ ನಟ ಯಶ್. ಸಿನಿಮಾಗಳಂತ ಹೇಳಿದ್ರೆ ಮಿನಿಮಮ್ ಗ್ಯಾರಂಟಿ ಅನ್ನುವಂಥ ಟಾಕ್ ಇತ್ತು. ಬಟ್ ಈಗ ಯಶ್ ಮೂವೀಸ್ ಅಂದ್ರೆ ಮ್ಯಾಕ್ಸಿಮಮ್ ಬ್ಲಾಕ್ ಬಸ್ಟರ್ ಅನ್ನುವಂಥ ಲೆವೆಲ್ ಅಲ್ಲಿದೆ. ಕನ್ನಡ ಸಿನಿಮಾ ಇಂಡಸ್ಟ್ರಿ ರೆಕಾರ್ಡ್ಗಳ ಕಾಲ ನೋಡಿದ್ದು ಕೆಜಿಎಫ್ ಅನ್ನುವಂಥ ಸುನಾಮಿಯಿಂದ. ಪವರ್ಫುಲ್ ಪೀಪಲ್ ಮೇಕ್ ಪ್ಲೇಸಸ್ ಪವರ್ಫುಲ್ ಅನ್ನೋದನ್ನ ಸುಲ್ತಾನನಾಗಿ ಮಾಡೋದಕ್ಕೆ ಹೊರಟಿದ್ದ. ಆವತ್ತು ಅಂಜದ ಎದೆಯಲ್ಲಿ ನಂಜೆ ಇಲ್ಲ ಅಂತ ಹೇಳಿದಂತಹ ರಾಮಚಾರಿ ಈಗ ಪಕ್ಕ ನಂಜನ್ನೇ ತುಂಬಿಕೊಂಡು ಬಂದು ಡೆಡ್ಲಿ ಟಾಕ್ಸಿಕ್ ಆಗಿ ಎಂಟ್ರಿ ಕೊಟ್ಟಿದ್ದಾನೆ. ನಿಮ್ಗೆ ಗೊತ್ತಿರೋ ಹಾಗೆ ಟಾಕ್ಸಿಕ್ ಅಂದ್ರೇನೆ ವಿಷಕಾರಿ, ನಂಜು ಅಂತ ಅರ್ಥ. ಅದೆಷ್ಟು ವಿಷಕಾರಿ ಅಂತ ಹೇಳಿ ಟೀಸರ್ ನೋಡಿದ್ರೇನೆ ಅರ್ಥವಾಗಿ ಬಿಡುತ್ತೆ. ಕನ್ನಡದ ಕಿರುತೆರೆಗಳಿಂದ ಹಿಡಿದು 150 ಕೋಟಿ ರೂಪಾಯಿ ಗ್ಲೋಬಲ್ ಬ್ರ್ಯಾಂಡ್ ವರೆಗೆ ರಾಕಿಂಗ್ ಸ್ಟಾರ್ ಇಟ್ಟಂತಹ ಹೆಜ್ಜೆ ದೊಡ್ಡ ಸಂಕಲ್ಪ. ಆ ಪೇಷನ್ಸ್, ಆ ಪರ್ಫೆಕ್ಷನ್ ದೊಡ್ಡ ಲೆವೆಲ್ಗೆ ಕಾರಣ ಆಗಿದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಜನವರಿ 8ನೇ ತಾರೀಕು ಯಶ್ ಅವರ ಬರ್ತ್ಡೇ ಆಯ್ತು. 40ರ ಪ್ರಾಯಕ್ಕೆ ಟರ್ನ್ ಆಗಿರುವಂತಹ ಯಶ್ ಈ ದಿನ ಯಾವಾಗಿನಂತೆ ಅಭಿಮಾನಿಗಳಿಗೆ ಸಿಗೋದಕ್ಕೆ ಆಗ್ತಿಲ್ಲ. ಯಾಕೆಂದ್ರೆ ಅಭಿಮಾನಿಗಳ ನಿರೀಕ್ಷೆಯನ್ನ ಮುಟ್ಟಬೇಕು ಅಂತ ಹೇಳಿದ್ರೆ ಕೊಂಚ ದೂರ ಇರಬೇಕು ಅಂತ ಹೇಳಿದ್ದಾರೆ. ಹಾಗಂತ ಯಶ್ ಅಭಿಮಾನಿಗಳನ್ನ ಮರ್ತಿಲ್ಲ, ಅಭಿಮಾನಿಗಳು ಕೂಡ ಯಶ್ ಅವರನ್ನ ಮರ್ತಿಲ್ಲ. ಮೆಟ್ರೋ ಮೇಲೆ ಯಶ್ ಅವರ ಪೋಸ್ಟರ್ಸ್, ವಿಶಸ್ ಈ ಪರಿಯಲ್ಲಿ ಹಬ್ಬಿದ್ದು ಇದೇ ಮೊದಲು. ಯಾರೋ 10 ಜನರನ್ನ ಹೊಡೆದು ಡಾನ್ ಆದವನಲ್ಲ ಕಣೋ ನಾನು ಹೊಡೆದ 10 ಜನನು ಡಾನ್ ಅನ್ನೋ ಹಾಗೆ. ಯಾವ 10 ಸಿನಿಮಾ ಹಿಟ್ ಕೊಟ್ಟು ಇಂಡಸ್ಟ್ರಿಗೆ ಬಂದವನಲ್ಲ, ಕೊಟ್ಟ ಎಲ್ಲಾ ಸಿನಿಮಾಗಳು ಕೂಡ ಹಿಟ್ಟೆ. ಇವತ್ತಿಗೂ ಇಡೀ ಪ್ರಪಂಚದಲ್ಲಿ ಕೆಜಿಎಫ್ ಮೂವಿ ಬಗ್ಗೆ ಸಾಕಷ್ಟು ಒಳ್ಳೆಯ ಮಾತುಗಳಿದೆ. ಅದರ ಹವಾ ಮಾಮೂಲಿಯದ್ದಲ್ಲ. 2018ರಲ್ಲಿ ಬಂದಿದಂತಹ ಕೆಜಿಎಫ್ ಚಾಪ್ಟರ್ 1 ಕನ್ನಡ ಇಂಡಸ್ಟ್ರಿಗೆ ಹೊಸ ಅಲೆ. 2022ರಲ್ಲಿ ಬಂದಿದ್ದ ಚಾಪ್ಟರ್ 2 ಮತ್ತೆ ಹೊಸ ದಾಖಲೆ ಮಾಡುತ್ತೆ. ಯಶ್ ಅವರ ಲೈಫ್ ಸ್ಟೈಲ್ ಫುಲ್ ಬದಲಾಗಿದೆ. ಹಾಕೋ ಬಟ್ಟೆಯಿಂದ ಮಾತನಾಡುವಂತಹ ಮಾತುಗಳು, ಓಡಾಡುವಂತಹ ದಿಕ್ಕು, ಇರುವಂತಹ ಮನೆ ಎಲ್ಲ ಪ್ರತಿಯೊಂದು ಕೂಡ ಬದಲಾಗಿದೆ. ಇತ್ತೀಚೆಗೆ ಯಶ್ ಕೊಡುವಂತಹ ಸ್ಪೀಚಸ್ ಯುವಕರಿಗೆ ಸ್ಫೂರ್ತಿ ತುಂಬುತ್ತಾ ಇದೆ. ಯಶ್ ಒಬ್ಬ ಒಳ್ಳೆ ಮೋಟಿವೇಶನ್ ಮಾತುಗಾರ ಕೂಡ ಹೌದು. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.